ಇವತ್ತಿನ ಕಾಲದಲ್ಲಿ ಕೈಯಲ್ಲಿ ಕ್ಯಾಶ್ ಇರೋದು ತುಂಬಾನೇ ಅಪರೂಪ. ಆದ್ರೆ ಇನ್ನು ಕೆಲವರು ತೆರಿಗೆ ತಪ್ಪಿಸೋದಕ್ಕೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾರೆ, ಕೆಲವರು ಬ್ಲಾಕ್ ಮನಿನ ವೈಟ್ ಮಾಡೋದಕ್ಕೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಆದ್ರೆ ಈಗ ಸರ್ಕಾರ ಕ್ಯಾಶ್ ಮೇಲೆ ಕಣ್ಣಿಟ್ಟಿದೆ. ಸೆಕ್ಷನ್ 269 SS ಪ್ರಕಾರ 20,000 ರೂಪಾಯಿಗಿಂತ ಹೆಚ್ಚು ಕ್ಯಾಶ್ ಕೊಡೋದಕ್ಕೆ ಅಥವಾ ತೆಗೆದುಕೊಳ್ಳಬಾರದು. ನೀವು ಈ ನಿಯಮ ಉಲ್ಲಂಘಿಸಿದ್ರೆ ಸೆಕ್ಷನ್ 271 DD ಪ್ರಕಾರ ಆ ಟ್ರಾನ್ಸಾಕ್ಷನ್ ಅಮೌಂಟ್ಗೆ ಸಮಾನ ದಂಡವನ್ನ ಕಟ್ಟಬೇಕಾಗುತ್ತೆ. ಇನ್ನು ಸೆಕ್ಷನ್ 269 ST ಪ್ರಕಾರ ಒಂದೇ ದಿನದಲ್ಲಿ ಯಾರಿಂದನೂ ಕೂಡ 2 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಅನ್ನ ರಿಸೀವ್ ಮಾಡಬಾರದು. ಇದು ದೊಡ್ಡ ಕ್ಯಾಶ್ ಟ್ರಾನ್ಸಾಕ್ಷನ್ ಗಳನ್ನ ತಡೆಯೋದಕ್ಕೆ ಸರ್ಕಾರ ಮಾಡಿರೋ ನಿಯಮ. ಇನ್ನು ಏನ್ ಮಾಡಬೇಕು? ಡಿಜಿಟಲ್ ಪಾವತಿ ಸೇಫ್, ಚೆಕ್, ಡ್ರಾಫ್ಟ್, NEFT ಯಾವ್ದ್ರಲ್ಲಾದ್ರೂ ಕೂಡ ನೀವು ಆಯ್ಕೆ ಮಾಡ್ಕೋಬಹುದು. ಇನ್ನು ಈ ನಿಯಮಗಳು ಬ್ಯಾಂಕ್ಸ್, ಗವರ್ಮೆಂಟ್, ಕಂಪನೀಸ್ ಅಥವಾ ಅಗ್ರಿಕಲ್ಚರ್ ಇನ್ಕಮ್ ಹೊಂದಿರುವವರಿಗೆ ವ್ಯವಹಾರಗಳಿಗೆ ಅನ್ವಯಿಸೋದಿಲ್ಲ. ಕೊನೆಯದಾಗಿ ಹೇಳ್ಬೇಕಂದ್ರೆ ಹೆಚ್ಚು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋದ್ರ ಬದಲು 2 ಬಾರಿ ಯೋಚನೆ ಮಾಡಬೇಕು. ಇಲ್ಲದೆ ಇದ್ರೆ ನಿಮ್ಮ ಹಣಕ್ಕೆ ಎಷ್ಟನ್ನ ನೀವು ಟ್ರಾನ್ಸಾಕ್ಷನ್ ಮಾಡಿರ್ತೀರೋ ಅಷ್ಟೇ ನೀವು ದಂಡ ಕಟ್ಟಬೇಕಾಗಿರುತ್ತೆ. ಹಾಗಾಗಿ ಸುರಕ್ಷಿತರಾಗಿರಿ.